ದರ್ಶನ್ ಅಭಿಮಾನಿಗಳ ಕಣ್ಣು ಪ್ರಥಮ್ ಮೇಲೆ. ಹಾಗಾದರೆ ಪ್ರಥಮ್ ಮಾಡಿದ ಎಡವಟ್ಟೇನು? ಪ್ರಥಮ್ ಪ್ರತಿ ಬಾರಿ ಏನಾದರೂ ಒಂದು ಕಾಂಟ್ರವರ್ಸಿ ಮಾಡ್ಕೊಳ್ತಲೇ ಇರ್ತಾರೆ. ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ. ಹಾಗಾದರೆ ದರ್ಶನ್ ವಿಚಾರದಲ್ಲಿ ಮತ್ತೆ ಏನು ಪ್ರಥಮ್ ಎಡವಟ್ಟು ಮಾಡಿಕೊಂಡ್ರು? ದರ್ಶನ್ ಅಭಿಮಾನಿಗಳ ಕಣ್ಣು ಪ್ರಥಮ್ ಮೇಲೆ. ಹಾಗಾದರೆ ಪ್ರಥಮ್ ಮಾಡಿದ ಎಡವಟ್ಟೇನು? ಪ್ರಥಮ್ ಪ್ರತಿ ಬಾರಿ ಏನಾದರೂ ಒಂದು ಕಾಂಟ್ರವರ್ಸಿ ಮಾಡ್ಕೊಳ್ತಲೇ ಇರ್ತಾರೆ. ಒಂದಲ್ಲ ಒಂದು ಕಾರಣಕ್ಕೆ ಪ್ರಥಮ್ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ. ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ಕಮೆಂಟ್ ಮಾಡಿರುವಂತಹ ಪ್ರಥಮ್. ದರ್ಶನ್ ನಿನ್ನೆ ವಿಡಿಯೋಗೆ ಕಮೆಂಟ್ ಮಾಡಿರುವಂತಹ ಪ್ರಥಮ್. ಅಂದರೆ ನಿನ್ನೆ ದರ್ಶನ್ ಅವರು ಒಂದು ವಿಡಿಯೋ ಮಾಡಿದ್ರು, ಆ ವಿಡಿಯೋಗೆ ಪ್ರಥಮ್ ಕೂಡ ಕಮೆಂಟ್ ಮಾಡಿದ್ದಾರೆ. ಹಾಗಾದರೆ ದರ್ಶನ್ಗೆ ಪ್ರಥಮ್ ಮಾಡಿರುವ ಕಮೆಂಟ್ ಏನು? ಎಸ್, ಇದು ದರ್ಶನ್ ಹಾಗೂ ಪ್ರಥಮ್ ಕುರಿತಾದಂತಹ ಒಂದು ಸುದ್ದಿ. ಎಸ್, ದರ್ಶನ್ ವಿಡಿಯೋಗೆ ಪ್ರಥಮ್ ಹಿಂಗೆ ಹೇಳೋ ಸರಿನಾ? ಪ್ರಥಮ್ ಈ ಸರಿ ಯಾವ ರೀತಿ ಕಮೆಂಟ್ ಮಾಡಿದ್ದಾನೆ ಗೊತ್ತಾ? ನಟ ದರ್ಶನ್ ಜೈಲಿಗೆ ಹೋದಾಗ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಪ್ರಥಮ್. ಎಸ್, ಇದು ನಟ ದರ್ಶನ್ ಹಾಗೂ ಪ್ರಥಮ್ ಕುರಿತಾದಂತಹ ಒಂದು ಸುದ್ದಿ. ನಿನ್ನೆಯಷ್ಟೇ ದರ್ಶನ್ ಅವರು ಒಂದು ವಿಡಿಯೋನ ಮಾಡಿದ್ರು. ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಪ್ರಥಮ್ ಒಂದು ಕಮೆಂಟನ್ನು ಕೂಡ ಹಾಕಿದ್ದಾರೆ. ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ಇರಲಿ. ಅಡ್ವಾನ್ಸ್ಡ್ ಹ್ಯಾಪಿ ಬರ್ತ್ಡೇ ದರ್ಶನ್ ಸರ್, ಚೆನ್ನಾಗಿರಿ ನೀವು. ಈ ವರ್ಷ ಒಳ್ಳೊಳ್ಳೆ ವಿಚಾರಗಳೇ ನಿಮಗೆ ಕೇಳಿಸ್ಲಿ. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್ ದರ್ಶನ್ ಸರ್. ಹೀಗಂತ ಪ್ರಥಮ್ ಅವರು ಹೇಳಿರುವಂಥದ್ದು. ದೇವರಾಣೆ ಇದೇ ಥರ ನಿಮ್ಮ ಮುಖದಲ್ಲಿ ನಗು ನೆಮ್ಮದಿ ಸದಾ ಇರಲಿ, ಆರಾಮಾಗಿರಿ, ಹೀಗಂತ ಪ್ರಥಮ್ ಕಮೆಂಟ್ ಮಾಡಿರುವಂತಹದ್ದು. ಎಸ್, ದರ್ಶನ್ ವಿಡಿಯೋಗೆ ಪ್ರಥಮ್ ಅವರು ಈ ರೀತಿಯಾಗಿ ಕಮೆಂಟ್ ಮಾಡಿರುವಂತಹದ್ದು. ಪ್ರಥಮ್ ಈ ಸರಿ ಯಾವ ರೀತಿ ಕಮೆಂಟ್ ಮಾಡಿದ್ದಾನೆ ಅನ್ನೋದನ್ನು ನೋಡಿದರೆ, ನಟ ದರ್ಶನ್ ಜೈಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಅದೇ ಪ್ರಥಮ್ ನಿನ್ನೆ ದರ್ಶನ್ ಒಂದು ವಿಡಿಯೋವನ್ನು ಮಾಡಿದ್ರು. ಆ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಮತ್ತೆ ಒಂದು ಕಮೆಂಟನ್ನು ಹಾಕಿದ್ದಾರೆ. ಇದು ಎಲ್ಲೋ ಒಂದು ಕಡೆ ದರ್ಶನ್ ಅವರ ಅಭಿಮಾನಿಗಳಿಗೆ ಕೆರಳಿಸುವಂತಹ ಒಂದು ಸನ್ನಿವೇಶ ಅಥವಾ ಕೆರಳಿಸುವಂತಹ ಒಂದು ವಿಚಾರ. ಅಂದರೆ ದರ್ಶನ್ ಯಾಕಪ್ಪ ಅಂದರೆ ಪ್ರಥಮ್ ಯಾಕಪ್ಪ ನಮ್ಮ ಬಾಸ್ಗೆ ಪದೇ ಪದೇ ನೀನು ಕಮೆಂಟ್ ಮಾಡ್ತೀಯ, ನಿನ್ನ ಪಾಡಿ ನೀನಿರು, ಅವ್ರು ಹೆಂಗೋ ಮಾಡ್ತಾರೆ, ಅವ್ರು ಹೆಂಗೋ ಇರ್ತಾರೆ, ಆ ರೀತಿಯಾಗಿ ಹೇಳ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಅಂದರೆ ಇಲ್ಲಿ ಪ್ರಥಮ್ ಒಳ್ಳೆಯದನ್ನೇ ಬಯಸಿದ್ದಾರೆ. ಅಂದರೆ ಒಳ್ಳೆಯದಾಗಲಿ, ಇದೇ ಥರ ನೀವು ಕೂಲಾಗಿರಬೇಕು, ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ಇರಬೇಕು, ಅಡ್ವಾನ್ಸ್ಡ್ ಹ್ಯಾಪಿ ಬರ್ಡೇ ದರ್ಶನ್ ಸರ್, ಚೆನ್ನಾಗಿರಿ ನೀವು, ಹೀಗಂತ ಪ್ರಥಮ್ ಹೇಳಿರುವಂಥದ್ದು. ಜೊತೆಗೆ ಈ ವರ್ಷ ಒಳ್ಳೊಳ್ಳೆ ವಿಚಾರಗಳೇ ನಿಮಗೆ ಕೇಳಿಸಲಿ. ಇದು ಎಲ್ಲೋ ಒಂದು ಕಡೆ ಅವರಿಗೆ ಒಂದು ರೀತಿ ಏನೋ ಒಂದು ಬೇರೆ ರೀತಿಯಾದಂಥ ಒಂದು ಆ ರೀತಿಯಾದಂಥ ಒಂದು ಮಾತು ಅನಿಸುತ್ತೆ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್ ದರ್ಶನ್ ಸರ್, ಅದೆಲ್ಲವೂ ಕೂಡ ಕರೆಕ್ಟೇ. ಆದರೆ ದೇವರಾಣೆ ಇದೇ ಥರ ನಿಮ್ಮ ಮುಖದಲ್ಲಿ ನಗು ನೆಮ್ಮದಿ ಇರಲಿ, ಆರಾಮಾಗಿರಿ, ಹೀಗಂತ ಪ್ರಥಮ್ ಕಮೆಂಟ್ ಮಾಡಿದ್ದಾರೆ. ಈ ರೀತಿಯಾಗಿ ಕಮೆಂಟ್ ಮಾಡೋದು ಅದೇನು ತಪ್ಪು ಅಂತ ಹೇಳಲ್ಲ. ಆದರೆ ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ಇರಲಿ, ಜೊತೆಗೆ ನೀವು ಯಾವಾಗಲೂ ಕೂಲಾಗಿರ್ರಿ, ಈ ರೀತಿಯಾಗಿ ಹೇಳೋದಿದೆಯಲ್ಲ, ಅದೆಲ್ಲ ಒಂದು ಕಡೆ ಒಂದು ಸ್ವಲ್ಪ ಒಂದು ಅರ್ಥದಲ್ಲಿ ವಿಶ್ ಮಾಡ್ದಂಗೂ ಇರಬೇಕು ಅಥವಾ ಟಾಂಟ್ ಕೊಟ್ಟಂಗೆ ಇರಬೇಕು. ಈ ರೀತಿಯಾಗಿ ಏನಾದರೂ ಪ್ರಥಮ್ ಮಾಡಿಬಿಟ್ರಾ? ಸೊ ಈ ಥರದೊಂದು ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಅಭಿಮಾನಿಗಳು ಕೂಡ ಪ್ರಥಮ್ ಅವರ ಮೇಲೆ ಸಾಕಷ್ಟು ಕೆಂಡ ಕಾರ್ತಿದ್ದಾರೆ. ನಿಮ್ಮ ಪಾಡಿ ನೀನಿರಪ್ಪ, ನಿನ್ನ ಸುದ್ದಿ ನಮ್ಮ ದರ್ಶನ್ ವಿಚಾರಕ್ಕೆ ನೀನು ಯಾಕೆ ಬರ್ತೀಯಾ ಅಂತ ಹೇಳಿ ಈಗಾಗಲೇ ಹೇಳಿರುವಂತಹದ್ದು.